ಮಧ್ಯರಾತ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ. ವೈದ್ಯರಿಂದ ದಿಢೀರ್ನೆ ಆಸ್ಪತ್ರೆ ಬಂದ್ ಮಾಡಿ ಪ್ರತಿಭಟನೆ. ಮಧ್ಯರಾತ್ರಿಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ಕೆಲ ಕಿಡಿಗೇಡಿಗಳು ಹಲ್ಲೆ ಮಾಡಿದ ಘಟನೆ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಆಸ್ಪತ್ರೆ ಬಂದ್ ಮಾಡಿ ದಿಢೀರ್ನೆ ಪ್ರತಿಭಟನೆ ನಡೆಸಿದ ಪ್ರಸಂಗ ಬಸವಕಲ್ಯಾಣ ನಗರದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಜರುಗಿತು. ಬಸವಕಲ್ಯಾಣ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುಕ್ರವಾರ ಮಧ್ಯರಾತ್ರಿ 12:30ರ ಸುಮಾರಿಗೆ ಕರ್ತವ್ಯ ನಿರತ ವೈದ್ಯಾಧಿಕಾರಿ ಡಾಕ್ಟರ್ ಮಹದೇವಪ್ಪ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ 4-5 ಜನ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಈ ಘಟನೆ ಖಂಡಿಸಿ ಇಂದು ಶನಿವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಆಸ್ಪತ್ರೆಯ ವೈದ್ಯಕೀಯ ಸೇವೆ ಬಂದ್ ಮಾಡಿದ ವೈದ್ಯರು ಹಾಗೂ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಪರ್ಣಾ ಮಹಾನಂದ್ ಹಾಗೂ ವೈದ್ಯರಾದ ಡಾಕ್ಟರ್ ಯುವರಾಜ್ ಬಿರಾದಾರ್ ಸೇರಿದಂತೆ ಪ್ರಮುಖರು ಮಾತನಾಡಿ, ಮಧ್ಯರಾತ್ರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಮಹದೇವಪ್ಪ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ 4-5 ಜನ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದು ತೀವ್ರ ಖಂಡನೀಯವಾಗಿದೆ. ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವ ಜೊತೆಗೆ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಪೊಲೀಸ್ ರಕ್ಷಣೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಬೇಡಿಕೆ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸ್ಥಳಕ್ಕೆ ಭೇಟಿ ನೀಡಿದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮೈಲಾರಿ, ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ಜಾಧವ್, ಡಾಕ್ಟರ್ ಮಹಾದೇವ್, ಡಾಕ್ಟರ್ ಸಂದೀಪ್ ಬಿರಾದರ್, ಡಾಕ್ಟರ್ ಪ್ರಶಾಂತ್ ಪಾಟೀಲ್, ಡಾಕ್ಟರ್ ಅವಿನಾಶ್ ಬೈರೆ, ಡಾಕ್ಟರ್ ಜ್ಯೋತಿ ಖಂಡ್ರೆ, ಡಾಕ್ಟರ್ ಜಕಿಯುದ್ದೀನ್, ಡಾಕ್ಟರ್ ತಾಜುದ್ದೀನ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ದಿಲೀಪ್ ಕುಮಾರ್ ಉತ್ತಮ್ ಸೇರಿದಂತೆ ಪ್ರಮುಖರು ಗಣ್ಯರು ಘಟನೆಯನ್ನು ಖಂಡಿಸಿ ಆರೋಪಿಗಳ ತಕ್ಷಣ ಬಂಧನಕ್ಕೆ ಒತ್ತಾಯಿಸಿದರು. ತಹಸೀಲ್ದಾರ್ ದತ್ತಾತ್ರೇಯ ಗಾದ ಹಾಗೂ ನಗರ ಠಾಣೆ PS ಅಂಬರೀಶ್ ವಾಗ್ಮಡಿ ಸೇರಿದಂತೆ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ಹಾಸ್ಪಿಟಲ್ ಬಸವ ಕಲ್ಯಾಣದಾಗ ಕರ್ತವ್ಯ ನಿರ್ವಹಿಸಿದ ಡಾಕ್ಟರ್ ಮಹಾದೇವಪ್ಪ ಫಿಸಿಷಿಯನ್ ಅವ್ರ ಮೇಲಿನ 12:30 ಅಟೆಂಡರ್ ಪೇಷಂಟ್ ಅಟೆಂಡರ್ ಬಂದೇನು ಹಲ್ಲೆ ಮಾಡಿದ್ದಾರೆ. ಅದು ಭಾಳ ಈ ಬಸವ ಕಲ್ಯಾಣ ಹಿಸ್ಟ್ರಿದಾಗ ಇದು ಫಸ್ಟ್ ಟೈಮ್ ಹಿಂಗೆ ಆಗಿದೆ ಹಂಗೆ ಅನಿಸ್ತದೆ ನನಗೆ. ನಾ ಡ್ಯೂಟಿ ಮಾಡ್ತಾ ಇದ್ದೀನಿ, ಇದು ಫಸ್ಟ್ ಟೈಮ್ ಆಗಿದೆ. ಹಿಂಗೆ ಸಣ್ಣ ಪುಟ್ಟು ಆಗ್ತಾ ಇದ್ದಾವೆ, ನಾವು ಅಡ್ಜಸ್ಟ್ ಮಾಡಿದ್ದೀವಿ. ಇದು ಭಾಳ ಮಿತಿ ಮೀರದೆ. ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಪೇಷಂಟ್ದು. ಮತ್ತು ನೀವು ಸಿಂಪಲ್ ರೀಸನ್ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಇಲ್ಲ, ನೀವು ಈ ಗೇಟ್ ಯಾಕೆ ಬಂದಿಟ್ರಿ, ಆ ಗೇಟ್ ಯಾಕೆ ಬಂದಿಟ್ರಿ ಅಂತ ಈ ರೀಸನ್ದಿಂದ ಸರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೊಂದು ವಿಷಾದಕರ. ಮತ್ತು ನಾವು OPD ಸರ್ವಿಸಸ್ ಸ್ವಲ್ಪ ಹೊತ್ತು ಸಸ್ಪೆಂಡ್ ಇಟ್ಟು FIR ಮಾಡಿ ಅಥವಾ ತಹಸೀಲ್ದಾರ್ ಸರ್ AC ಸರ್ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟು ನಮಗೆ ಮುಂದೆ ಸ್ವಲ್ಪ ಏನಾರು ಸೆಕ್ಯೂರಿಟಿದು ಅಶ್ಯೂರೆನ್ಸ್ ಅವರು ಕೊಟ್ಟಿದ್ದಾರೆ. ನಾವು ನಮ್ದು ರೆಗ್ಯುಲರ್ ಸರ್ವಿಸ್ ನಾವು ಈಗ OPDದು ಚಾಲೂ ಮಾಡಿದ್ದೀವಿ. ಬರೀ ಇಂಟೆನ್ಷನ್ ಏನಂದ್ರೆ ಈ ಟೈಪ್ ಇನ್ಸಿಡೆಂಟ್ ಮುಂದೆ ಆಗಬಾರ್ದು. ಇದು ನೀವು ಮೀಡಿಯಾದವರು ಯು ಶುಡ್ ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೀಪಲ್. ವರ್ಕ್ ಮಾಡೋ ಗೌರ್ಮೆಂಟ್ ಸರ್ವೆಂಟ್ಸ್ ಮೇಲೆ ಈ ಥರ ಹಲ್ಲೆ ಮಾಡಬಾರ್ದು ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ನೀವೆಲ್ಲ ಅಶ್ಯೂರೆನ್ಸ್, ಐ ನೀಡ್ ಎನ್ ಅಶ್ಯೂರೆನ್ಸ್ ಫ್ರಮ್ ಯು ಪೀಪಲ್ಗೆ ವಿಲ್ ಪಬ್ಲಿಸೈಸ್ ದಿಸ್. ಸರ್ಕಾರಿ ಆಸ್ಪತ್ರೆ ಒಳಗೆ ಇಂಥದ್ದು ಇನ್ಸಿಡೆಂಟ್ ಇನ್ನೊಂದು ಸರಿ ಆಗಲ್ದಂಗೆ ಐ ಫೀಲ್ ಇದು ಮೀಡಿಯಾದ ರೆಸ್ಪಾನ್ಸಿಬಿಲಿಟಿ ಅದು ಅನ್ನಿಸ್ತದೆ. ಸೊ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿರಿ, ಇನ್ನೊಂದು ಸರಿ ಈ ಥರ ಇನ್ಸಿಡೆಂಟ್ ಆಗಲ್ದಂಗೆ ನೋಡ್ಕೊರಿ ಅಂತ ನಮ್ಮ ಸ್ಟಾಫ್ ಕಡೆಯಿಂದ ಐ ಆಮ್ ರಿಕ್ವೆಸ್ಟಿಂಗ್ ಮೀಡಿಯಾ ಪೀಪಲ್. ನಮ್ಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್, ಪೊಲೀಸು, ತಹಸೀಲ್ದಾರ್ ಎಲ್ಲ ಬಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅವ್ರ ಮೇಲೆ FIRನೂ ಮಾಡಿದ್ದಾರೆ. ಮುಂದೆ ಈ ಥರ ಆಗಲ್ದಂಗೆ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಅವ್ರ ಅಶ್ಯೂರೆನ್ಸ್ ಮೇರೆಗೆ ನಾವು ನಮ್ಮ ಕರ್ತವ್ಯ ಚಾಲೂ ಮಾಡ್ತಾ ಇದ್ದೀವಿ ಈಗಿಂದ.